ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ನ ನೀವೇ ಮೊದಲು ನೋಡ್ಬೋದು. ಓಕೆ, ತಡ ಮಾಡ್ದೇ ಪ್ರೇಮ ಕಾವ್ಯ ಇವತ್ತಿನ ಸಂಚಿಕೆ ಏನಾಗ್ತಾ ಇದೆ ಅಂತ ನೋಡ್ಕೊಂಬಂದ್ಬಿಡೋಣ. ಇವತ್ತಿನ ಸಂಚಿಕೆಯಲ್ಲಿ ಕಲ್ಯಾಣಿ ಮಹಾದೇವ್ ಹತ್ರ ತುಂಬಾ ಹೇಳ್ತಾ ಇದ್ದಾಳೆ, ಪ್ಲೀಸ್ ಮಹಾದೇವ, ಕಾವ್ಯನ ಕರ್ಕೊಂಡು ಬಂದುಬಿಡು. ಕಾವ್ಯ ಇಲ್ಲದೆ ನನಗೆ ಇರೋಕ್ಕಾಗಲ್ಲ. ಈಗ ಆಲ್ರೆಡಿ ನಾನು ಪ್ರೇಮನ್ನ ಕಳ್ಕೊಂಡು ಅರ್ಧ ನಾನು ಸತ್ತೋಗ್ಬಿಟ್ಟಿದ್ದೀನಿ. ಇನ್ನೇನಾದ್ರೂ ಕಾವ್ಯನೂ ಇಲ್ಲ, ನನ್ನ ಸೊಸೆದಿರು ಇಬ್ಬರೂ ಇಲ್ಲ ಅಂತಂದರೆ ನಾನು ಸತ್ತೇ ಹೋಗ್ಬಿಡ್ತೀನಿ ಮಹಾದೇವ. ಪ್ಲೀಸ್ ಮಹಾದೇವ, ಕರ್ಕೊಂಬಂದ್ಬಿಡು ಮಹಾದೇವ ಅಂತ ತುಂಬಾ ಹೇಳ್ತಾ ಇದ್ದಾರೆ. ಅದನ್ನು ಕೇಳಿಸ್ಕೊಂಡಂಥ ಪ್ರೇಮ ಮತ್ತು ರಾಮು ಪ್ರೇಮ ಹೇಳ್ತಾ ಇದ್ದಾಳೆ ರಾಮುಗೆ, ರಾಮು ನೋಡಿ ಎಂಥ ಹತ್ತೆ ಸಿಕ್ಕಿದ್ದಾರೆ ನಮಗೆ, ಎಲ್ರಿಗೂ ಇದೇ ಥರ ಹತ್ತೆನೇ ಸಿಗಬೇಕು, ಸೊಸೆಯಂದಿರಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಅಂತ ಹೇಳ್ತಾರೆ ನಮ್ಮ ಅತ್ತೆ. ಪಾಪ ನಮ್ಮಿಂದ ಎಷ್ಟು ನೊಂದ್ಕೊಳ್ತಾ ಇದ್ದಾರೆ ಅತ್ತೆ, ಫಸ್ಟು ನಾನು, ಈಗ ಕಾವ್ಯ, ಇಬ್ಬರೂ ಇಲ್ಲ ಅಂತ ತುಂಬ ನೊಂದ್ಕೊತಾ ಇದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ರಾಮು ಹೇಳ್ತಾ ಇದ್ದಾನೆ, ಓ ಅಲೋ ಕೂಲ್ ಡೌನ್, ಹಾಗಾದರೆ ಹೋಗಿ ಹೇಳ್ಬಿಡ್ತೀರಾ ಈಗಲೇ ನಾನು ಬದುಕಿದ್ದೀನಿ, ಅಕ್ಕ ಮಾದೇವ ಆಡ್ತಾ ಇರೋದು ಡ್ರಾಮಾ ಅಂತೆಲ್ಲ ಹೇಳ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ಕೂಲ್ ನಾವು ಹೇಳಿಲ್ಲ ಅಂತಂದರೆ ಭರತ್ ಮುಖವಾಡ ಗೊತ್ತಾಗ್ಬಿಡುತ್ತೆ, ನಾವು ಹೇಳ್ಬಾರ್ದು. ಇವಾಗ ಸೈಲೆಂಟಾಗಿದ್ದರೆ ಭರತ್ ಮುಖವಾಡ ಬೇಗನೆ ಕಳ್ಚೋಗುತ್ತೆ ಅಂತ ಇವ್ರು ಮಾತಾಡ್ಕೊತಿದ್ದಾರೆ. ಇಲ್ಲಿ ಮಹಾದೇವು ಅವ್ರ ಅಮ್ಮಂಗೆ ಹೇಳ್ತಾ ಇದ್ದಾನೆ, ಇಲ್ಲ ಅಮ್ಮ, ಕಾವ್ಯ ನನಗೆ ಸರಿ ಒಂದೋ ಜೋಡಿ ಅಲ್ಲ, ನನಗೆ ಅವಳು ಬೇಡ ಅಮ್ಮ, ನಾನು ಬಿಟ್ಬಿಟ್ಟಿದ್ದೀನಿ, ಅವಳು ಬೇಡ ಅಂದರೆ ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟು ಬಂದು ರಾಮು ಮತ್ತು ಪ್ರೇಮ ರೂಮಿಗೆ ಬಂದ್ಬಿಟ್ಟು ಹೇಳ್ತಾ ಇದ್ದಾನೆ, ಲೋ ರಾಮು, ನನಗಂತೂ ಅಮ್ಮ ತುಂಬ ನೊಂದ್ಕೊತಾ ಇದ್ದಾರೆ ಕಣೋ, ಅಮ್ಮ ನೊಂದ್ಕೊತಿರೋದು ನೋಡಿದ್ರೆ ನನಗೆ ಭಯ ಆಗ್ತಾಯಿದೆ, ನಂಗೆ ತುಂಬ ಬೇಜಾರಾಗ್ತಾಯಿದೆ, ಇದಕ್ಕೆಲ್ಲ ಬೇಗ ನಾವು ಆದಷ್ಟು ಬೇಗ ಒಂದು ಫುಲ್ ಸ್ಟಾಪ್ನ ಇಡಬೇಕು ಕಣೋ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ರಾಮು ಹೇಳ್ತಾ ಇದ್ದಾನೆ, ಹೌದಣ್ಣ, ಅದು ಬೇಗ ಫುಲ್ ಸ್ಟಾಪ್ ಇಡೋ ಅಂಥ ಟೈಮು ಬಂದುಬಿಡುತ್ತೆ, ಆದಷ್ಟು ಬೇಗನೆ ಕಾವ್ಯ ಅವರು ಭರತ್ ಮುಖವಾಡನ ಕಳಚಿ ಬೀಳಿಸ್ತಾರೆ, ಅಷ್ಟಲ್ಲೇ ಫುಲ್ ಸ್ಟಾಪ್ ಇಡ್ಬೋದು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಮತ್ತಿನ್ನೊಂದು ಕಡೆ ಭರತ್ ಮನೆಗೇನೆ FIR ಕಾಪಿನ ತರಿಸ್ತಾನೆ ಮಹಾದೇವ್ ಮೇಲೆ FIR ಮಾಡೋದಕ್ಕೆ. ಅದನ್ನು ಕಾವ್ಯ ಕೈಲಿ ಕೊಡ್ತಾನೆ. ಕಾವ್ಯ ಓದ್ಬಿಟ್ಟು ಹೇಳ್ತಾಳೆ ಅದನ್ನು. ಭರತ್, ಆದ್ರೂ ಇದ್ರಲ್ಲಿ ಬರೆದಿರೋದು ತುಂಬ ಅತಿಯಾಯಿತು ಅಂತ ಅನ್ನಿಸ್ತಾ ಇದೆ. ಮಹಾದೇವ ನನಗೆ ಹಿಂಸೆ ಕೊಟ್ಟಿದ್ದಾನೆ, ಪರವಾಗಿಲ್ಲ, ಆದರೆ ಇಲ್ಲಿ ಅವನು ನನಗೆ ದೈಹಿಕ ಹಿಂಸೆ ಕೊಟ್ಟಿದ್ದಾನೆ ಮತ್ತು ವರದಕ್ಷಿಣೆ ಕೇಳ್ಕೊಳ ಕೊಟ್ಟಿದ್ದಾನೆ ಅಂತೆಲ್ಲ ಬರೆದಿದೆ. ಇದೆಲ್ಲ ನನಗೆ ತುಂಬ ಅತಿಯಾಯಿತು ಅಂತ ಅನ್ನಿಸ್ತಾ ಇದೆ, ಬೇಡ ಅಂತ ಅನ್ನಿಸ್ತಿದೆ ಭರತ್ ಅಂತ ಹೇಳ್ತಾಳೆ. ಅದಕ್ಕೆ ಭರತ್ ಹೇಳ್ತಾ ಇದ್ದಾನೆ, ಕಾವ್ಯ, ನಿನಗಿದೆಲ್ಲ ಗೊತ್ತಾಗಲ್ಲ, ಇದನ್ನೆಲ್ಲ ನಾನು ಹ್ಯಾಂಡಲ್ ಮಾಡ್ಕೊತೀನಿ, ನೀನು ಸುಮ್ಮನೆ ಸೈನ್ ಮಾಡು ಅಂತ ಹೇಳಿ ಸೈನ್ ಮಾಡಿಸ್ಕೊತಾನೆ. ಸೈನ್ ಮಾಡಿಸ್ಕೊಂಡು ಆ ಕಾಪಿನ ಪೊಲೀಸ್ ಕೈಲಿ ಕೊಟ್ಟು ಆ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತಾನೆ. ಅದಾದ ನಂತರ ಕಾವ್ಯಾಗೆ ಹೇಳ್ತಾ ಇದ್ದಾನೆ, ಕಾವ್ಯ, ನೀನು ತುಂಬ ಸುಸ್ತಾಗಿದೆಯಾ ಅನ್ಸುತ್ತೆ, ಹೋಗು, ನೀನು ಹೋಗಿ ಆರಾಮಾಗಿ ರೆಸ್ಟ್ ಮಾಡು ಅಂತ ಹೇಳಿ ಅಲ್ಲಿಂದ ಕಳಿಸ್ತಾನೆ. ಕಾವ್ಯ ಅಲ್ಲಿಂದ ಬಂದವಳು ಭರತ್ ರೂಮ್ಗೆ ಹೋಗಿ ಭರತ್ ಕಬೋರ್ಡ್ಸ್ ಎಲ್ಲ ಚೆಕ್ ಮಾಡ್ತಾ ಇರ್ತಾಳೆ. ಚೆಕ್ ಮಾಡಬೇಕಾದ್ರೆ ಅಲ್ಲಿ ಕಾವ್ಯ ಅದು ಫೋಟೋಸ್ ಎಲ್ಲ ಇಟ್ಕೊಂಡಿರ್ತಾನೆ ಭರತ್. ಅದನ್ನು ನೋಡಿ ಕಾವ್ಯ ಶಾಕ್ ಆಗಿ, ಅಲ್ಲ ಭರತ್ ನನ್ನನ್ನು ಫಾಲೋ ಮಾಡ್ತಾ ಇದ್ದಾನೆ, ನನ್ನ ಫೋಟೋ ಎಲ್ಲ ಫ್ರೇಮ್ಸ್ ಹಾಕಿ ಸಿಕ್ಕೊಂಡಿದ್ದಾನೆ, ಅಯ್ಯೋ ಅಂತ ಅನ್ಕೊತಿರ್ತಾಳೆ. ಅಷ್ಟರಲ್ಲಿ ಭರತ್ ಅಲ್ಲಿಗೆ ಬಂದುಬಿಟ್ಟು ಕಾವ್ಯ ಅಂತ ಕೂಕೊಂಬರ್ತಾನೆ. ಅಷ್ಟರಲ್ಲಿ ಇವಳು ಹೋಗ್ಬಿಟ್ಟು ಕಬೋರ್ಡಲ್ಲಿ ಫೋಟೋ ಇಟ್ಬಿಟ್ಟು ಬಂದ್ಬಿಟ್ಟು ಸುಮ್ಮನೆ ನಿಂತ್ಕೊತಾಳೆ. ಸಾರಿ ಭರತ್, ನಿನ್ನ ಪರ್ಮಿಷನ್ ಕೇಳಿದೆ ನಿನ್ನ ರೂಮಿಗೆ ಬಂದುಬಿಟ್ಟೆ, ಸಾರಿ ಅಂತ ಹೇಳ್ತಾಳೆ. ಅದಕ್ಕೆ ಭರತ್ ಹೇಳ್ತಾ ಇದ್ದಾನೆ, ಅಯ್ಯೋ ಅದಕ್ಕೆಲ್ಲ ಸಾರಿ ಯಾಕೆ, ಇದು ನಿನ್ನ ರೂಮ್ ಥರನೇ ಅಂತ ಹೇಳ್ತಾನೆ. ಅದಕ್ಕೆ ಅವಳು, ವಾಟ್ ಭರತ್, ಏನು ಹೇಳ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಅದಕ್ಕೆ ಭರತ್ ಹೇಳ್ತಾ ಇದ್ದಾನೆ, ಇಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಫಾರ್ಮಾಲಿಟೀಸ್ ಎಲ್ಲ ಯಾಕೆ ಅಂತ ನಾನು ಹೇಳಿದೆ, ನೀನೇ ಮನೆ ಗೆಸ್ಟ್ ಅಲ್ಲ, ನೀನು ನನ್ನ ಬೆಸ್ಟ್ ಫ್ರೆಂಡು, ನನಗೆ ನೀನು ಏನು ಬೇಕಾದರೂ ಯೂಸ್ ಮಾಡ್ಕೊಬೋದು ಈ ಮನೆಯಲ್ಲಿ. ನೀನು ಈ ಥರ ಬೇಜಾರು ಮಾಡ್ಕೊಂಡಿರೋ ಮುಖ ನೋಡ್ತಾ ಇದ್ರೆ ನನಗೆ ಯಾಕೋ ಬೇಜಾರಾಗ್ತಾಯಿದೆ, ನಿನಗೇನೋ ಅಭ್ಯಂತರ ಇಲ್ಲ ಅಂತಂದರೆ ನಾವು ಸಂಜೆ ಎಲ್ಲಾದರೂ ರಿಫ್ರೆಶ್ಮೆಂಟ್ಗೆ ಹೊರಗಡೆ ಹೋಗಿ ಬರೋಣವಾ ಅಂತ ಹೇಳ್ತಾನೆ. ಅದಕ್ಕೆ ಕಾವ್ಯ ಸರಿ ಅಂತ ಹೇಳ್ತಾಳೆ. ತದಾದ ನಂತರ ಮತ್ತೆ ಹೇಳ್ತಾ ಇದ್ದಾಳೆ ಕಾವ್ಯ, ಭರತ್, ಮತ್ತು ನಾನು ಇವತ್ತು ಎಲ್ಲೋ ಹೋಗ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಇವತ್ತು ಅಪ್ಪನ ಮನೆಗೂ ಹೇಳಿ ಬಂದಿಲ್ಲ, ಮಹಾದೇವನ ಹತ್ರ ಜಗಳ ಮಾಡ್ಕೊಂಬಂದಿದ್ದೀನಿ ಅಂತ. ಆ ಮಹಾದೇವು ಏನು ಬೂದಿ ಹರ್ಚಿದನೋ ನಮ್ಮ ಅಪ್ಪನ ಮೇಲೆ ನನಗೆ ಗೊತ್ತಿಲ್ಲ. ಮಹಾದೇವ್ ಏನೇ ತಪ್ಪು ಮಾಡಿದ್ದಾನೆ ಅಂತ ಹೇಳಿದ್ರು ಕೂಡ ನಮ್ಮಪ್ಪ ನಂಬಲ್ಲ. ಈಗ ನಾನು ನಮ್ಮ ಅಪ್ಪನ ಮನೆಗೂ ಹೋಗೋಕ್ಕಾಗಲ್ಲ, ಈ ಕಡೆ ನನ್ನ ಮಹಾದೇವ್ ಮನೆಗೂ ಹೋಗೋಕ್ಕಾಗಲ್ಲ, ಇವಾಗ ನಾನು ಎಲ್ಲಿ ಉಳ್ಕೊಳ್ಳಿ ಅಂತ ಕೇಳ್ತಾಳೆ. ಅದಕ್ಕೆ ಭರತ್ ಹೇಳ್ತಿದ್ದಾನೆ, ಅಯ್ಯೋ ನಿನಗೇನೂ ಇಲ್ಲ ತಾನೆ, ಆರಾಮಾಗಿ ಇಲ್ಲೇ ಇರು, ಇದು ನಿನ್ನ ಮನೆ ಥರನೇ ಅಂತ ಹೇಳ್ತಾನೆ. ಅದಕ್ಕೆ ಸರಿ ಭರತ್, ನೀನು ಎಷ್ಟು ಒಳ್ಳೆಯವರು ನೋಡಿ, ಇವು ನನ್ನ ಹಿಂಸೆ ಎಲ್ಲ ನೀವು ಆರಾಮಾಗಿ ಬರ್ಸ್ಬಿಟ್ರಿ ಅಂತ ಹೇಳ್ತಿರ್ತಾಳೆ. ಆಗ ಅವ್ನು ಹೇಳ್ತಾನೆ ಭರತ್, ಓಕೆ ಸರಿ, ನೀನು ಆರಾಮಾಗಿ ಫ್ರೆಶ್ ಅಪ್ ಆಗಿ ಬಾ, ನಾವು ಹೊರಗಡೆ ಎಲ್ಲಾದ್ರೂ ಹೋಗೋಣ ಅಂತ ಹೇಳಿ ಅವ್ನು ಕೆಳಗಡೆ ಬಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಎಸ್ ಕಾವ್ಯ ಇವಾಗ ಫುಲ್ ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿದ್ದಾಳೆ. ಇದೇ ಒಳ್ಳೆ ಚಾನ್ಸು, ಮಹಾದೇವನಿಂದ ದೂರ ಮಾಡಿ ಅವಳನ್ನ ನನ್ನವಳಾಗಿ ಮಾಡ್ಕೊಳ್ಳೋಕ್ಕೆ ಇದೇ ಒಳ್ಳೆ ಚಾನ್ಸು ಅಂತ ಅನ್ಕೊತಿದ್ದಾನೆ. ಇಲ್ಲಿ ಕಾವ್ಯ ಅನ್ಕೋತಾ ಇದ್ದಾಳೆ, ಓಹೋ ಮಹಾದೇವ್ ಹೇಳಿದ್ದು ಎಲ್ಲ ಕರೆಕ್ಟೇ ಅಂತ ಅನ್ನಿಸ್ತಾ ಇದೆ ನನಗೆ, ಯಾಕೋ ಇವನು ನನ್ನನ್ನು ಫಾಲೋ ಮಾಡ್ತಾ ಇದ್ದಾನೆ ಅಂತ ಹೇಳಿ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಮಹಾದೇವ್ ಭರತ್ ಮೇಲೆ ಹೇಳಿರೋ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಳ್ತಾ ನಿಂತಿರ್ತಾಳೆ. ಅಷ್ಟರಲ್ಲಿ ಇವರೇ ಕಾಲ್ ಮಾಡ್ತಾರೆ,
ಮಹಾದೇವ ಮತ್ತು ಪ್ರೇಮ ಮತ್ತು ರಾಮು 3 ಜನನು ಸೇರಿ ಕಾವ್ಯಾಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ಪ್ರೇಮ ಕೇಳ್ತಾ ಇದ್ದಾರೆ, ಕಾವ್ಯ ನೀನು ಆರಾಮಾಗಿದೆಯಾ ತಾನೇ ಅಂತ ಹೇಳ್ತಾಳೆ. ಅದಕ್ಕೆ ಕಾವ್ಯ, ನಾನು ಆರಾಮಾಗಿದ್ದೀನಿ ಅಕ್ಕ, ನಾನು ಇಲ್ಲಿರೋ ಅಷ್ಟೊತ್ತರೂ ಕೂಡ ಒಂದೊಂದಾಗಿ ಇನ್ಫಾರ್ಮೇಷನು ನನಗೆ ಸಿಗ್ತಾ ಇದೆ. ಆ ಭರತ್ ಏನು ನಾನು FIR ಫೈಲ್ ಮಾಡೋಣ ಮಹಾದೇವ್ ಮೇಲೆ ಅಂತಂದರೆ ಇಲ್ಲದೆ ಹೋಗಿರೋದೆಲ್ಲ ಹೇಳಿ ಅವನ ಮೇಲೆ ಕೇಸ್ ಫೈಲ್ ಮಾಡಿದ್ದಾನೆ. ಅಷ್ಟೇ ಅಲ್ಲ ಅಕ್ಕ, ಅವನ ಕಬೋರ್ಡಲ್ಲಿ ನನ್ನ ಫೋಟೋ ಎಲ್ಲ ಫ್ರೇಮ್ಸ್ ಹಾಕಿ ಇಟ್ಕೊಂಡಿದ್ದಾನೆ ಅಕ್ಕ. ಅವನು ನನಗೇನು ಅವ್ನು ಮಾಡ್ತಿರೋದೆಲ್ಲ ಒಂಥರ ವಿಚಿತ್ರ ಸೈಕೋ ಥರ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಪ್ರೇಮ ಹೇಳ್ತಾ ಇದ್ದಾಳೆ, ಹೌದಾ, ಹಂಗಾದ್ರೆ ಪಕ್ಕ ಇದು ಮಹಾದೇವರು ಹೇಳ್ದಂಗೆ ಇದೆಲ್ಲ ಅವನೇ ಮಾಡಿರೋದು, ಮಹಾದೇವ್ರನ್ನ ಅಪರಾಧಿ ಅನ್ನೋ ಥರ ಎಲ್ಲ ಮಾಡಿರೋದು ಅವನೇ ಅಂತ ಹೇಳ್ತಾಳೆ. ಅದಕ್ಕೆ ಕಾವ್ಯ ಹೇಳ್ತಾ ಇದ್ದಾಳೆ, ಅಕ್ಕ ಆದರೆ ಅವ್ನು ಮಾಡ್ತಾ ಇದ್ದಾನೆ, ಬಟ್ ಅವನೇ ಪರ್ಫೆಕ್ಟಾಗಿ ಮಾಡಿದ್ದೀನಿ ಅಂತ ನನಗಿನ್ನೂ ಪ್ರೂಫ್ ಸಿಗಬೇಕು ಅಕ್ಕ, ನನಗಿನ್ನೂ ನಂಬಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಪ್ರೇಮ ಹೇಳ್ತಾ ಇದ್ದಾರೆ, ಅಲ್ಲ ನಿನ್ಗಿಷ್ಟು ಗೊತ್ತಾಗ್ತಾ ಇಲ್ವೇನೆ, ಮಹಾದೇವರವರು ಏನು ತಪ್ಪೇ ಮಾಡಿಲ್ಲವರು ಅವ್ರ ಮೇಲೆ ಅವ್ನು ಸುಮ್ಮನೆ ಕೇಸ್ ಫೈಲ್ ಮಾಡಿದ್ದಾನೆ ಅಂತಂದರೆ ಅವನ ಮೇಲೆ ಕೋಪದ ಮೇಲೇ ಹಂಗೆ ಹಾಡ್ತಾ ಇರೋದು ಅಂತ ಹೇಳ್ತಾಳೆ. ಅದಕ್ಕೆ ಕಾವ್ಯ ಹೇಳ್ತಾ ಇದ್ದಾಳೆ, ಸರಿ ಅಕ್ಕ, ಇವತ್ತು ಅವನು ಅದು ಅಲ್ಲದೆ ಸಂಜೆ ಪಾರ್ಟಿಗೆ ಹೋಗೋಣ ಅಂತ ಹೇಳಿದ್ದಾನೆ ಅಂತ ಹೇಳ್ತಾಳೆ. ಅದಕ್ಕೆ ಪ್ರೇಮ ಹೇಳ್ತಾ ಇದ್ದಾಳೆ, ಇದೊಂದು ಒಳ್ಳೆ ಚಾನ್ಸು ಕಾವ್ಯ, ಅವ್ನು ಹಿಡ್ದಾಕೋದಕ್ಕೆ, ಅವ್ನು ಬಕ್ರ ಮಾಡೋದಕ್ಕೆ ನನಗೊಂದು ಐಡಿಯಾ ಕೊಡ್ತೀನಿ ನೋಡಿ, ಇದೇ ಐಡಿಯಾನ ನೀನು ಯೂಸ್ ಮಾಡು, ಪಕ್ಕಾ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಒಂದು ಐಡಿಯಾ ಕೊಡ್ತಾಳೆ. ಅದಕ್ಕೆ ಅವಳು ಕಾವ್ಯ, ಸರಿ ಅಕ್ಕ, ಥ್ಯಾಂಕ್ ಯು ಸೋ ಮಚ್ ಅಂತೇಳಿ ಫೋನ್ ಕಟ್ ಮಾಡ್ತಾಳೆ. ಇಲ್ಲಿ ಮಹಾದೇವ ಅವರು ಪ್ರೇಮಗೆ ಥ್ಯಾಂಕ್ಸ್ ಹೇಳ್ತಾರೆ, ತುಂಬ ಥ್ಯಾಂಕ್ಸ್ ಪ್ರೇಮ ಅವರೇ, ನೀವು ನನಗೋಸ್ಕರ ಎಷ್ಟು ಕಷ್ಟ ಬೀಳ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಪ್ರೇಮ ಅವರೇ ಅಂತ ಹೇಳ್ತಾರೆ. ಅದಕ್ಕೆ ಪ್ರೇಮ, ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ ನೀವು, ಸುಮ್ಮನಿರಿ ಮಹಾದೇವ ಅವರೇ, ಹೆಂಗೆ ಅಂತ ಇವರು ಕಾಲು ಎಳ್ಕೊಂಡು ಈ ಕಡೆ ನಿಂತಿರ್ತಾರೆ. ಒಬ್ರದೊಬ್ರು ಕಾಲು ಎಳ್ಕೊಂಡು ಮಾತಾಡ್ತಾ ಇರ್ತಾರೆ. ಮತ್ತೆ ಇಲ್ಲಿ ಭರತ್ ರೆಡಿಯಾಗಿ ಬಂದು ಕಾವ್ಯಾಗೆ ವೆಯ್ಟ್ ಮಾಡ್ತಾ ಇರ್ತಾನೆ ಹೊರಗಡೆ ಹೋಗೋದಕ್ಕೆ. ಕಾವ್ಯ ಕೂಡ ಕೆಳಗಡೆ ಬಂದುಬಿಟ್ಟು ನಿಂತ್ಕೊತಾಳೆ. ಭರತ್ ಹಾಗೆ ಅವಳನ್ನೇ ನೋಡಿಕೊಂಡು, ವಾವ್ ಕಾವ್ಯ ಸಖತ್ತಾಗಿ ಕಾಣಿಸ್ತಾ ಇದೆಯಾ, ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆಯಾ ನೀನು ಇವತ್ತು, ಆ ಮಹಾದೇವ ಮನೆಯಲ್ಲಿ ಕೆಲಸ ಮಾಡಿ ಬಾಡೋಗಿದ್ದೆ, ಇವತ್ತು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾನೆ. ಅದಕ್ಕೆ ಅವ್ಳು ಕಾವ್ಯ, ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ಭರತ್, ನನಗೂ ಇವಾಗ ಮನಸ್ಸಲ್ಲಿ ಎಷ್ಟೊಂದು ನೋವು ಕಮ್ಮಿ ಆಗಿದೆ, ಆರಾಮಾಗಿದ್ದೀನಿ ಇವಾಗ, ಅದೆಲ್ಲ ಸರಿ, ಇವಾಗ ನೀನೆಲ್ಲೂ ಕರ್ಕೊಂಡು ಹೋಗ್ತಾ ಇದೆಯಾ ನನ್ನನ್ನು ಅಂತ ಕೇಳ್ತಾಳೆ. ಅದಕ್ಕೆ ಭರತ್ ಹೇಳ್ತಾನೆ, ಅದೊಂದು ಸರ್ಪ್ರೈಸ್ ನಿನಗೆ, ಈ ದಿನ ಈ ಸಂಜೆ ಇದು ನಮ್ಮಿಬ್ರಿಗೆ ಮಾತ್ರ, ಆ ಮಹಾದೇವನ ಕೊಟ್ಟಿರೋ ಶಿಕ್ಷೆ ಎಲ್ಲ ನಿನಗೆ ಇವತ್ತು ಮರೆಸಿಬಿಡ್ತೀನಿ, ಸರಿ ಬಾ ಓಡೋಣ ಅಂತ ಹೇಳಿ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಮನ್ಸಲ್ಲಿ ಅನ್ಕೊತಾ ಇದ್ದಾಳೆ ಕಾವ್ಯ, ಭರತ್ ಮಹಾದೇವ ಅಂದ್ಕೊಂಡಂಗೆ ಏನಾದರೂ ನೀನು ಈ ಸಂಚಿಂದೆ ಇದೆಯಾ ಅಂತಂದರೆ ಸರ್ಪ್ರೈಸ್ ನೀನು ನನಗೆ ಕೊಡೋದಲ್ಲ, ನಾನು ನಿನಗೆ ಕೊಡ್ತೀನಿ ಇವತ್ತು, ನೋಡ್ತಾ ನಿನಗೆ ಇವತ್ತು ಹಬ್ಬ ಇದೆ ಅಂತ ಅಂದ್ಕೊಂಡು ಓಡ್ತಾಳೆ. ಮತ್ತು ಇನ್ನೊಂದು ಕಡೆ ಮಹಾದೇವ್ಗೆ ಕಾವ್ಯ ಮೆಸೇಜ್ ಹಾಕಿರ್ತಾಳೆ, ನಾವು ಮನೆ ಬಿಟ್ಟು ಹೊರಡ್ತಾ ಇದ್ದೀವಿ ಹೊರಗಡೆ ಅಂತ ಹೇಳಿ ಮೆಸೇಜ್ ಹಾಕ್ತಾಳೆ, ವಾಯ್ಸ್ ಮೆಸೇಜು. ಅದನ್ನು ತೊಗೊಂಡು ಓಡಿ ಬರ್ತಾನೆ ಮಹಾದೇವ್ ರಾಮು ಮತ್ತು ಪ್ರೇಮ ಹತ್ರ. ಅವ್ನು ಹೇಳ್ತಾ ಇದ್ದಾನೆ, ಹಿಂಗೆ ಕಾವ್ಯ ಅವರು ಮೆಸೇಜ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ರಾಮು, ಸರಿ ನಾವೀಗ ಇಲ್ಲಿಂದ ಓಡೋಣ, ಇಲ್ಲಿಂದ ಓಟ್ಬಿಟ್ಟು ಆಟ ನೋಡೋಣ ಏನಾಗುತ್ತೆ, ನಾವಿಬ್ಬರು ಹೋಗೋಣ, ಪ್ರೇಮ ಬೇಡ, ಪ್ರೇಮ ಇನ್ನೂ ಫುಲ್ ರಿಕವರಿ ಆಗಿಲ್ಲ, ಫಸ್ಟೇ ಅವನು ಭರತ್ ಒಂಥರ ಕ್ರಿಮಿನಲ್ ಮೈಂಡೆಡು, ಬೇಡ ಅವಳು ಪ್ರೇಮ ಇಲ್ಲೇ ಇರಲಿ, ನಾನು ನೀನು ಇಬ್ಬರು ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಪ್ರೇಮ, ಇಲ್ಲ ನಾನು ಬಂದೇ ಬರ್ತೀನಿ ಪ್ಲೀಸ್, ನೀವು ಹೇಳಿ ಮಹಾದೇವ್ ಅವರೇ ಅಂತ ಹೇಳ್ತಾಳೆ. ಅದಕ್ಕೆ ಮಹಾದೇವ್, ಇರಲಿ ಬಿಡ್ಲಾ, ಇವತ್ತು ನಡೆಯೋ ಆಟದಲ್ಲಿ ನಾವು ಗೆಲ್ಲೋದನ್ನು ಪ್ರೇಮ ಅವರ ಹತ್ರದಿಂದನೇ ನೋಡಿ ಖುಷಿ ಪಡಲಿ, ಎಲ್ಲ ನಾನು ಹುಷಾರಾಗಿ ನೋಡ್ಕೊತೀನಿ, ಬಾರ್ಲ ಹೋಗೋಣ ಅಂತ ಹೇಳಿ ಇವರು ಕೂಡ ಅಲ್ಲಿಂದ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಕಾವ್ಯ ಮತ್ತು ಭರತ್ ಇಬ್ಬರು ಕೂಡ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾರೆ. ಅಲ್ಲಿ ರೆಸ್ಟೋರೆಂಟ್ ಫುಲ್ಲು ಖಾಲಿ ಇರುತ್ತೆ. ಅದನ್ನು ನೋಡಿ ಕಾವ್ಯ ಕೇಳ್ತಾ ಇದ್ದಾಳೆ, ಏನು ಭರತ್ ರೆಸ್ಟೋರೆಂಟ್ ಫುಲ್ಲು ಖಾಲಿ ಇದೆ ಇಲ್ಲಿ ಅಂತ ಹೇಳ್ತಾಳೆ. ಅದಕ್ಕೆ ಭರತ್ ಹೇಳ್ತಾ ಇದ್ದಾನೆ, ನಿನಗೋಸ್ಕರ ಇಡೀ ರೆಸ್ಟೋರೆಂಟ್ನೇ ನಮಗೋಸ್ಕರ ನಾನು ಬುಕ್ ಮಾಡ್ಕೊಂಡಿದ್ದೀನಿ ಇವತ್ತು, ಆ ಮಹಾದೇವ ಕೊಟ್ಟಿರೋ ಹಿಂಸೆ ಎಲ್ಲ ನೀನು ಮರಿಬೇಕು ಅಂತ ಹೇಳಿ ಇಡೀ ರೆಸ್ಟೋರೆಂಟ್ನೇ ನಮಗೋಸ್ಕರ ಬುಕ್ ಮಾಡ್ಕೊಂಡಿದ್ದೀನಿ, ಸರಿ ಬಾ ಕಾವ್ಯ ಕುತ್ಕೋ ಅಂತ ಹೇಳಿ ಕ್ಯಾಂಡಲ್ ಲೈಟ್ ಡಿನ್ನರ್ನ ಅರೇಂಜ್ ಮಾಡಿ ಅಲ್ಲೋಗಿ ಕೂರಿಸ್ತಾನೆ. ಅವಳಿಗೆ ಒಂದು ಬೊಕ್ಕೆ ಕೊಟ್ಬಿಟ್ಟು ಕೂರಿಸಿದಾಗ ಅಷ್ಟರಲ್ಲಿ ಕುತ್ಕೊಂಡು ಅವಳೇ ನೋಡ್ತಾ ಇರ್ತಾನೆ. ಆಮೇಲೆ ಭರತ್ ಅಲ್ಲಿ ಇವನು ವೆಯ್ಟರ್ ಆಗಿರ್ತಾನೆ. ಮಹಾದೇವ ಅದೇ ಸೇಮ್ ರೆಸ್ಟೋರೆಂಟಿಗೆ ಬಂದು ವೆಯ್ಟರ್ ಥರ ಡ್ರೆಸ್ ಹಾಕ್ಕೊಂಡಿರ್ತಾನೆ. ಇವನು ಕರೀತಾ ಇದ್ದಾನೆ, ವೆಯ್ಟರ್ ಕಮ್, ನನಗೆ ಒಂದು ಮಶ್ರೂಮ್ ಪನ್ನೀರ್ ಟಿಕ್ಕಾ ಆ್ಯಂಡ್ ಸ್ಟ್ರಾಬೆರಿ ಆ್ಯಂಡ್ ಇನ್ನೊಂದು ಜ್ಯೂಸ್ ತೊಗೊಂಬಂದ್ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಅವನಿಗೇನೂ ಅರ್ಥ ಆಗಲ್ಲ ಮಹಾದೇವ್ಗೆ. ಮತ್ತೆ ಅವನು ಒಳಗಡೆ ಹೋಗ್ಬಿಟ್ಟು ಕಾವ್ಯಾಗೆ ಕಾಲ್ ಮಾಡ್ತಾನೆ. ಕಾವ್ಯ, ಮೂದೇವಿ ಏನು ಹೇಳ್ತು ನನಗೊಂದು ಅರ್ಥ ಆಗ್ತಾಯಿಲ್ಲ, ಏನೋ ಮಜ್ಜಿಗೆ ಪಾನಕ ಹಾಳು ಮುಳು ಅಂತೆಲ್ಲ ಹೇಳ್ತಾ ಇದ್ದಾನೆ. ಅವನು ಹೇಳ್ದ ಅಂತ ನನಗೊಂದು ಮೆಸೇಜ್ ಹಾಕ್ಬಿಡು, ನಾನು ಇದನ್ನು ಇಲ್ಲಿ ತೋರಿಸ್ಬಿಟ್ಟು ಫುಡ್ ತೊಗೊಂಡು ಬಂದುಬಿಡ್ತೇನೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಇವನು ಬರೋದು ಕೇಳ್ತಾ ಇದ್ದಾನೆ, ಯಾರು ಕಾವ್ಯ ಕಾಲ್ ಮಾಡಿದ್ದು ಅಂತ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ಯಾರೂ ಇಲ್ಲ, ರಾಂಗ್ ನಂಬರ್ ಅದು ಅಂತ ಹೇಳಿಬಿಟ್ಟು ಮಾತನ್ನ ಮರೆಸ್ತಾಳೆ. ಇದಿಷ್ಟು ಕೂಡ ಇವತ್ತಿನ ಅಂತೂ ಶುಕ್ರವಾರ ಸಂಚಿಕೆಯ ಎಪಿಸೋಡ್ ಆಗಿರುತ್ತೆ. ನೀವು ಮತ್ತೆ ನಾಳಿನ ಎಪಿಸೋಡು ಮುಂಚೆನೇ ನೋಡಬೇಕು ಅಂತಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.